ಬಿಡಬೇಕು. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಸಮಾಜದಲ್ಲಿ ಅನೇಕ ವ್ಯಕ್ತಿಗಳನ್ನ ನಾವು ನೋಡ್ತಿರ್ತೇವೆ. ಒಳ್ಳೆ ಅಭಿರುಚಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು, ಒಳ್ಳೆ ಮಾತುಗಾರರಾಗಿರ್ಬೋದು, ಅಥವಾ ಒಳ್ಳೆ ಕೆಲಸಗಾರರಾಗಿರ್ಬೋದು, ಅಥವಾ ಒಳ್ಳೆ ಇಲ್ಲೇನಪ್ಪ ಸಲಹೆಯನ್ನು ಕೊಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು. ಇಂಥವ್ರೆಲ್ಲರೂ ಏನ್ ಮಾಡಬೇಕು ಅಂತಂದ್ರೆ ಅಂಥವ್ರೆಲ್ಲರನ್ನ ಏನ್ ಮಾಡ್ಬೇಕು, ನಾವು ಕಲೆ ಹಾಕೋಬೇಕು, ಅಂದ್ರೆ ಒಟ್ಟುಗೂಡಿಸ್ಕೊಂಡು ಅಲ್ಲಿ ಏನೋ ಒಂದು ನಮ್ಮ ಆದಂತಹ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಏನ್ ಮಾಡಬೇಕು, ಇಲ್ಲಿ ಸಹಾಯವನ್ನು ಕೊಡಬೇಕಾಗ್ತೈತಿ. ನೋಡ್ರಿ, ಈ ರೀತಿಯ ಒಂದು ಗುಣಗಳನ್ನು ಹೊಂದಿರತಕ್ಕಂತಹ ನಾಯಕ ಮಾತ್ರ ಏನಾಗ್ತೈತಿ ಅಂತಂದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಜಯಿಸಲಿಕ್ಕೆ ಸಾಧ್ಯ ಆಗ್ತೈತಿ. ಸೊ ಅದಕ್ಕಾಗಿ ಪ್ರತಿ ರಂಗದಲ್ಲೂ ನಾವೇನು ಮಾಡ್ತೇವೆ, ಲೀಡರನ್ನು ಮಾಡ್ತೇವೆ. ಆ ಲೀಡರನ್ನು ಮಾಡಲಿಕ್ಕೆ ಇಷ್ಟೆಲ್ಲ ಕಾರಣಗಳಿರ್ತಾವೆ. ಸೊ ಆ ಲೀಡರ್ಶಿಪ್ ಕ್ವಾಲಿಟಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಏನು ಮಾಡ್ತಾನೆ ಅಂತಂದ್ರೆ ಅಲ್ಲಿ ಯಶಸ್ಸಿಗೆ ಮುಖ್ಯ ಕಾರಣ ಆಗಿರ್ತಾನೆ. ಸೊ ಇವತ್ತಿನ ದಿನಮಾನದಲ್ಲಿ ಏನಾಗೈತೆ ಅಂತ ಹೇಳಿದ್ರೆ ಸ್ವಲ್ಪ ಉಲ್ಟಾ ಪಲ್ಟಾ ಆಗಿರ್ತಕ್ಕಂಥದ್ದು. ಮೀನ್ಸ್ ಏನು ಅಂತ ಹೇಳಿದ್ರೆ ಇಲ್ಲಿ ಉತ್ತಮ ಕ್ವಾಲಿಟಿ ಇರ್ತಕ್ಕಂತಹ ವ್ಯಕ್ತಿಯನ್ನು ಏನು ಮಾಡ್ತಾರೆ, ಕಡೆಗಣಿಸ್ಲಿಕ್ಕೆ ಚಾನ್ಸಸ್ ಐತಿ. ಸೊ ಕಡೆಗಣಿಸಿ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಯಾವುದೋ ಒಂದು ಕೋರಿಕೆಗೋ ಅಥವಾ ಮೇರೆಗೋ ಏನು ಮಾಡ್ತೀವಿ, ವ್ಯಕ್ತಿಗಳನ್ನು ಲೀಡರ್ಶಿಪ್ ಒಂದು ಜಾಗದಲ್ಲಿ ಕೂಡಿಸಿ ಏನು ಮಾಡ್ತೀವಿ, ಕೆಲಸಗಳನ್ನು ಮಾಡಿಸ್ಲಿಕ್ಕೆ ಹೋಗ್ತೀವಿ. ಸೊ ಅಲ್ಲಿರ್ತಕ್ಕಂಥ ಒಂದು ವೇ ಏನಾಗಿರ್ತೈತಿ, ಸರಿಯಾದ ಮಾರ್ಗ ಇರೋದಿಲ್ಲ. ಅವಾಗ ಏನಾಗ್ತೈತಿ, ಅಲ್ಲಿರ್ತಕ್ಕಂಥ ಕೆಲಸಗಳು ಸರಿಯಾಗಿ ನಡೆಗೆ ಹೋಗ್ತಕ್ಕಂಥದ್ದು. ಈ ರೀತಿ ಯಾವ ವ್ಯಕ್ತಿಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಗುಣಗಳನ್ನು ನಾವು ನೋಡ್ತೇವೋ, ಉತ್ತಮವಾಗಿರ್ತಕ್ಕಂಥ ನಾಯಕತ್ವ ಗುಣಗಳನ್ನು ನೋಡ್ತೇವೋ, ಅಂತಹ ವ್ಯಕ್ತಿಯನ್ನು ನಾವು ಸರಿಯಾದ ಒಂದು ಕೆಲಸಕ್ಕೆ ನಾವು ನಿಭಾಯಿಸಿದಾಗ ಅಥವಾ ನೇಮಿಸಿದಾಗ ಏನಾಗ್ತೈತಿ ಅಂತಂದ್ರೆ ಆ ಕೆಲಸ ಏನಾಗ್ತೈತಿ 100% ಸಕ್ಸಸ್ ಆಗ್ತೈತಿ. ಅದಕ್ಕಾಗಿ ನೀವು ಸಹಿತ ಒಳ್ಳೊಳ್ಳೆ ಒಂದು ಉತ್ತಮ ನಾಯಕತ್ವ ಗುಣಗಳನ್ನು ಹೊಂದ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಏನಾದರೂ ಕೊಡುಗೆಗಳನ್ನು ಕೊಡ್ರಿ ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.